ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆಯ ವಾಕ್ಯಧ್ಯಾನದ ಸರಣಿಯಲ್ಲಿ ಈ ತಿಂಗಳು ನಾವು ವಿಜ್ಞಾಪನೆ ಸೇವೆ ಇದರ ಕುರಿತಾಗಿ ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 34ನೇ ವಚನ. ರೋಮ 8:34. ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು? ಕ್ರಿಸ್ತ ಯೇಸು ಮರಣವನ್ನು ಹೊಂದಿದ್ದಲ್ಲದೆ ಜೀವಿತನಾಗಿ ಎದ್ದು ದೇವರ ಬಲಗಡೆಯಲ್ಲಿದ್ದು ನಮಗೋಸ್ಕರ ಬೇಡುವನಾಗಿದ್ದಾನೆ. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತಾನೇ ನಮ್ಮನ್ನು ತನ್ನ ಆತ್ಮನ ಮೂಲಕ ಬಲಪಡಿಸಿ ಬೋಧಿಸಲಿ. ಕ್ರಿಸ್ತನಲ್ಲಿ ಪ್ರಿಯರಾದವರೇ, ನಮ್ಮನ್ನು ಬಹಳವಾಗಿ ಆಧರಿಸುವಂಥ ಒಂದು ವಿಶೇಷವಾದ ವಾಕ್ಯ ಇದು. ಯೇಸು ಕ್ರಿಸ್ತನ ವಿಜ್ಞಾಪನೆ ಸೇವೆಯನ್ನು ತೋರ್ಪಡಿಸುವ ವಾಕ್ಯ. ಪ್ರಾರ್ಥನೆ ಸೇವೆಗಾಗಿ ಕರೆಯಲ್ಪಟ್ಟ ಕೆಲವು ನಿರ್ದಿಷ್ಟ ದೇವರ ಸೇವಕರಿದ್ದಾರೆ. ಅವರುಗಳು ತಮ್ಮ ಬೋಧನೆಯಲ್ಲಿಯೂ ತಮ್ಮ ಬರವಣಿಗೆಗಳಲ್ಲಿಯೂ ಯೇಸು ಕ್ರಿಸ್ತನ ಈ ವಿಜ್ಞಾಪನೆ ಸೇವೆಯ ಮಹತ್ವವನ್ನು ಬರೆಯುವಾಗ ಇದು ಎಷ್ಟು ಮಹತ್ವವುಳ್ಳ ಸೇವೆ ಎಂಬುದಾಗಿ ಅವರು ಹೇಳುವಾಗ ಯೇಸು ಕ್ರಿಸ್ತನ ಭೂಮಿಗೆ ಬಂದು ಕಲ್ವಾರಿ ಶಿಲುಬೆಯಲ್ಲಿ ರಕ್ಷಣಾ ಕಾರ್ಯವನ್ನು ಪೂರೈಸಿ ಆತನು ಸತ್ತು ಸಮಾಧಿಯಾಗಿ 3ನೇ ದಿವಸದಲ್ಲಿ ಜೀವಿತನಾಗಿ ಎದ್ದು 40ನೇ ದಿವಸಕ್ಕೆ ಆತನು ಪರಲೋಕಕ್ಕೆ ದಿವ್ಯಾರೋಹಣವಾಗಿ ಅಲ್ಲಿ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಮಹಿಮಾ ಪದವಿಯಲ್ಲಿ ಆತನು ಆಸೀನನಾಗಿ ಆತನು ಅತಿ ಶ್ರೇಷ್ಠ ನಾಮವನ್ನು ಅತ್ಯುನ್ನತ ಪದವಿಯನ್ನು ಹೊಂದಿ ತಂದೆ ಈಗ ಮಗನ ರೀತಿ ಮಹಿಮೆ ಪಡಿಸಿದ ಮೇಲೆ ಆತನು ಅಂದಿನಿಂದ ಏನ್ ಮಾಡ್ತಿದ್ದಾನೆ ಎಂಬುದಾಗಿ ಕೇಳಿದ್ರೆ ಭೂಮಿಯ ಮೇಲೆ ಈಗಾಗಲೇ 2000 ವರ್ಷಗಳು ಗತಿಸಿದೆ. ಹಾಗಾದರೆ ಇಲ್ಲಿಯವರೆಗೂ ಆತನು ಏನ್ ಮಾಡ್ತಿದ್ದಾನೆ? ಪರಲೋಕದಲ್ಲಿ ವಿಜ್ಞಾಪಿಸ್ತಿದ್ದಾನೆ. ಹಾಗಾಗಿ ವಿಜ್ಞಾಪನೆ ಸೇವೆಯನ್ನ ಇತರರಿಗಾಗಿ ಬೇಡುವ ಒಂದು ಈ ಸೇವೆಯನ್ನ ಬಹಳ ಮಹತ್ವವುಳ್ಳ ಸೇವೆ ಎಂಬುದಾಗಿ ಅನೇಕರು ಪರಿಗಣಿಸಿ ಅದನ್ನ ನಂಬಿದ್ದಾರೆ. ಕ್ರಿಸ್ತನೊಂದಿಗೆ ಹಾಗಾದರೆ ನಾವು ಸಹ ವಿಜ್ಞಾಪಕರಾಗುವಂತೆ ಅನೇಕರು ತಮ್ಮನ್ನು ಒಪ್ಪಿಸಿಕೊಟ್ಟಿದ್ದಾರೆ. ಇದು ಕ್ರಿಸ್ತನ ಸಭೆಯಲ್ಲಿ ಪ್ರತಿಯೊಬ್ಬರಿಗೂ ಕೊಡಲ್ಪಟ್ಟ ಒಂದು ದೊಡ್ಡ ಜವಾಬ್ದಾರಿ. ಪ್ರತಿಯೊಬ್ಬರು ಇನ್ನೊಬ್ಬರಿಗಾಗಿ ಪ್ರಾರ್ಥಿಸಲೇಬೇಕು, ಪರಸ್ಪರ ಒಬ್ಬರಿಗೊಬ್ಬರು ಪ್ರಾರ್ಥಿಸಲೇಬೇಕು. ಇಲ್ಲಿ ವಾಕ್ಯದಲ್ಲಿ ಓದ್ತಿದ್ದೇವೆ, ಕ್ರಿಸ್ತನು ಸಹ ಯೇಸು ಕ್ರಿಸ್ತನ ಮರಣ ಹೊಂದಿದ್ದಲ್ಲದೆ ಜೀವಿತನಾಗಿದ್ದು ದೇವರ ಬಲಗಡೆಯಲ್ಲಿದ್ದು ನಮಗೋಸ್ಕರ ಬೇಡುವನಾಗಿದ್ದಾನೆ. ಇಲ್ಲಿ ಇದು ನಮ್ಮನ್ನು ಬಹಳವಾಗಿ ಆಧರಿಸುವಂತ ಒಂದು ಸಂಗತಿ. ನಾವು ಯಾವುದ್ಯಾವುದೋ ಕಾರ್ಯಗಳಲ್ಲಿ ಎಷ್ಟೋ ವಿಧದಲ್ಲಿ ನಮ್ಮ ಪರಿಸ್ಥಿತಿ ಇನ್ನು ಮುಗಿದೇ ಹೋಯ್ತೆನ್ನುವಂತ ಕಷ್ಟದ ಪರಿಸ್ಥಿತಿಗಳೊಳಗೆ ಹಾದು ಹೋದಾಗಲೂ ತಿರುಗಿ ನಾವು ಚೇತರಿಸಿಕೊಂಡು ನವ ಚೈತನ್ಯ ಪಡ್ಕೊಂಡು ಏನು ಸಂಭವಿಸಲೇ ಇಲ್ಲ ಎನ್ನುವಷ್ಟು ನಾವು ತಿರುಗಿ ಹುಟ್ಟಿದದ್ದಿದ್ದರೆ, ಅದ್ಭುತಗಳು ನಮ್ಮ ಜೀವಿತದಲ್ಲಿ ನಡೆದಿದ್ದರೆ ಅದಕ್ಕೆ ಮುಖ್ಯವಾದ ಕಾರಣ ಯೇಸು ನಮಗೋಸ್ಕರ ಬೇಡಿದ್ದಾನೆ. ಯೇಸು ನಿಮಗೋಸ್ಕರ ಆತನು ತಂದೆ ಬಲಪಾರ್ಶ್ವದಲ್ಲಿ ಆತನು ಬೇಡಿದ್ದಾನೆ. ಇಂದಿವತ್ತಿಗೂ ಆತನು ಬೇಡ್ತಿದ್ದಾನೆ. ನಿನಗೋಸ್ಕರವೂ ನನಗೋಸ್ಕರ ಆತನು ಬೇಡ್ತಿದ್ದ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಆತನು ಹೋಗುವುದಕ್ಕೆ ಮೊದಲು ಹೇಳ್ತಾ, ನಾನು ನಿಮಗೋಸ್ಕರ ತಂದೆಯನ್ನ ಕೇಳಿಕೊಳ್ಳುವೆ, ಅಥವಾ ನೀವು ನನ್ನ ಹೆಸರಲ್ಲಿ ಏನಾದ್ರೂ ಕೇಳಿಕೊಂಡರೆ, ಒಂದು ಕಡೆ ನಾವು ಕೇಳಿಕೊಂಡ್ರೆ ಎಂಬುದಾಗಿ ಹೇಳ್ತಾನೆ, ಇನ್ನೊಂದು ಕಡೆ ನಾವು ಕೇಳಿಕೊಂಡಾದ್ಮೇಲೆ ನಾನು ತಂದೆಯನ್ನ ಕೇಳಿಕೊಳ್ಳುವೆ. ಹಾಗಾದ್ರೆ ನೀನು ಭೂಮಿ ಮೇಲೆ ಯಾವುದನ್ನ ದೇವರ ಚಿತ್ತಾನುಸಾರವಾಗಿ ಅಪೇಕ್ಷಿಸಿ ಬೇಡುತ್ತೀಯೋ, ಯೇಸುವಿನ ಹೆಸರಲ್ಲಿ ಬೇಡ್ತೀಯೋ, ಅದನ್ನು ಆತನು ತೆಗೆದುಕೊಂಡು ತಂದೆ ದೇವರ ಬಳಿ ಆತನು ಅದನ್ನ ಬೇಡ್ತಾನೆ. ಈ ಕಾರ್ಯ ಆಗಲೇಬೇಕು. ಆತನು ಮಹಿಮಾ ಪದವಿಯನ್ನು ಅಲಂಕರಿಸಿದ ದಿನ ಮೊದಲುಗೊಂಡು ಇಲ್ಲಿಯವರೆಗೂ ಆತನು ವಿಜ್ಞಾಪಿಸಲಿರುವುದಾದರೆ ಇದೊಂದು ಮಹತ್ವವುಳ್ಳ ಸೇವೆ. ಇದಕ್ಕೆ ಕರೆಯಲ್ಪಟ್ಟ ನಮಗಿದೊಂದು ಮಹತ್ವವುಳ್ಳ ಕರೆ. ಪ್ರಪಂಚದಲ್ಲಿ ಇದನ್ನ ಅನೇಕರು ನಾನಾ ಹೋರಾಟಗಳ ನಡುವೆ ಅಥವಾ ತಾವೇ ಸಿಗಿದ ನಾನಾ ಅಪರಾಧಗಳ ನಡುವೆ ಅವರು ಸುರಕ್ಷಿತರಾಗಿದ್ದಾರೆ. ಅದಕ್ಕೆ ಒಂದು ಕಾರಣ, ನೀನು ರಕ್ಷಣೆ ಹೊಂದಬೇಕು, ನಿನ್ನ ದೇವರ ಕೃಪೆಗೆ ಪಾತ್ರನಾಗಬೇಕು, ಕರ್ತನನ್ನು ಸೇರಿಸಿಕೊಳ್ಬೇಕು, ನೀನು ನಿತ್ಯ ಜೀವನ ಪಡ್ಕೊಂಡು ಪರಲೋಕದ ಸ್ವಾಸ್ಥ್ಯವನ್ನು ಪಡ್ಕೊಳ್ಳಬೇಕೆಂದು ಯೇಸು ಬೇಡ್ತಲೇ ಇದ್ದಾನೆ. ಇದು ನಮಗೆ ಬಹಳ ಆದರಣೆ ಕೊಡುವಂಥ ವಚನ. ಮುಂದೆ ಬರ್ತದೆ, ಕ್ರಿಸ್ತನ ಪ್ರೀತಿಯನ್ನು ನಮ್ಮನ್ನು ಅಗಲಿಸುವವರು ಯಾರು? ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನವಿಲ್ಲದಿರುವುದೋ, ವಸ್ತ್ರವಿಲ್ಲದಿರುವುದೋ, ಗಂಡಾಂತರವೋ, ಖಡ್ಗವೋ. ನಮ್ಮ ಪರಿಸ್ಥಿತಿನ ಆತನು ಹೇಳ್ತಾನೆ, ದೇವರೇ, ನಾವು ನಿನ್ನ ನಿಮಿತ್ತ ದಿನವೆಲ್ಲ ಕೊಲೆಗೆ ಗುರಿಯಾಗಿದ್ದೇವೆ, ಜನರು ನಮ್ಮನ್ನು ಕೊಯ್ಗುರಿಗಳಂತೆ ಎಣೆಸಿದರು ಎಂಬುದಾಗಿ ಬರೆದಿರುವಂತೆ ಆಗುತ್ತದಲ್ಲ. ಪ್ರತಿದಿನ ನಾವು ಹೋರಾಟದಲ್ಲಿದ್ದೇವೆ. ಆದರೆ ಮುಂದಿನ ಮಾತು ಹೇಳ್ತದೆ, ಆದರೆ ನಮ್ಮನ್ನು ಪ್ರೀತಿಸಿದ ಆತನ ಮೂಲಕವಾಗಿ ನಾವು ಎಲ್ಲಾ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ. ನಮ್ಮ ಪರಿಸ್ಥಿತಿ ಕಷ್ಟದ ಪರಿಸ್ಥಿತಿ, ಸಂಕಟದ ಪರಿಸ್ಥಿತಿ, ಹಿಂಸೆಯ ಪರಿಸ್ಥಿತಿ, ಅನ್ನವಿಲ್ಲದ ಪರಿಸ್ಥಿತಿ, ವಸ್ತ್ರವಿಲ್ಲದ ಪರಿಸ್ಥಿತಿ, ಗಂಡಾಂತರದ ಪರಿಸ್ಥಿತಿ, ಖಡ್ಗದ ಪರಿಸ್ಥಿತಿ, ಜನ ನಮ್ಮನ್ನು ಕೊಯ್ಗುರಿಗಳಂತೆ ಎಣಿಸುವ ಪರಿಸ್ಥಿತಿ,
ದಿನವೆಲ್ಲ ಕೊಲೆಗೆ ಗುರಿಯಾದ ಪರಿಸ್ಥಿತಿ, ಆದರೂ ಎಲ್ಲ ವಿಷಯಗಳಲ್ಲಿ ನಾವು ಪೂರ್ಣ ಜಯಶಾಲಿಗಳಾಗ್ತವೆ. ಯಾಕೆ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತ ನಮಗೋಸ್ಕರ ತಂದೆಯ ಬಲಪಾಶದಲ್ಲಿ ಆತನು ಕುಳಿತು ವಿಜ್ಞಾಪಿಸುತ್ತಿದ್ದಾನೆ. ಆತ ಜೀವಿತನಾಗಿದ್ದು ದೇವರ ಬಲಗಡೆಯಲ್ಲಿದ್ದು ನಮಗೋಸ್ಕರ ಬಿಡುವನಾಗಿದ್ದಾನೆ. ಆದುದರಿಂದ ನಾವು ತೀರಾ ಬಿದ್ದು ಹೋದರು ತಿರುಗಿ ಪೂರ್ಣ ಮಟ್ಟಕ್ಕೆ ಎದ್ದು ನಿಲ್ಲುವವರು. ಯೇಸುವಿನ ವಿಜ್ಞಾಪನೆ ಸೇವೆಯಿಂದ ನಮ್ಗೆ ಆಗ್ತಿರುವಂಥ ದೊಡ್ಡ ಲಾಭ. ಪ್ರೇರೆ, ಹಾಗಾದ್ರೆ ಆತನೊಂದಿಗೆ ಸೇರಿ ವಿಜ್ಞಾಪನೆ ಸೇವೆಯ ಕರೆಯಿರುವಂಥ ನಾವು ಸಹ ನಮ್ಮ ಜನರಿಗಾಗಿ, ಜನರು ತಾವು ಬಿದ್ದ ದುಸ್ಥಿತಿಯಿಂದ ತಿರುಗಿ ಸುಸ್ಥಿತಿಗೆ ಎದ್ದೇಳಲಿಕ್ಕಾಗುವಂತೆ ನಾವು ಕರ್ತನೊಂದಿಗೆ ಸರಿ ಅಂಗಲಾಚೋಣ. ಮಹಾಕೃಪೆಯ ಪರಲೋಕ ತಂದೆ, ಅಪ್ಪ, ನಮಗಾಗಿ ನಿನ್ನ ಪ್ರಿಯ ಮಗನು ಮಹಾಜಕನ ಸ್ಥಾನದಲ್ಲಿ ಕುಳಿತು ಮಹಿಮಾ ಪದವಿಯಲ್ಲಿ ನಿನ್ನ ಬಲಪಾರ್ಶ್ವದಲ್ಲಿ ಕುಳಿತು ನಮಗಾಗಿ ಪ್ರಾರ್ಥಿಸುವಂತೆ, ನಮಗಾಗಿ ವಿಜ್ಞಾಪಿಸುವಂತೆ ಕರ್ತನೆ ಒಂದು ದೊಡ್ಡ ಏರ್ಪಾಟು ನೀನು ಮಾಡಿರುವುದಕ್ಕಾಗಿ ಸ್ತೋತ್ರ. ಇದರ ನಿಮಿತ್ತ ನಾವು ಸುರಕ್ಷಿತರು ಸ್ವಾಮಿ. ಜನರು ನಮ್ಮನ್ನು ಕೊಯ್ಗುರಿಗಳಂತೆ ಎಣಿಸಿದರು. ನಾವು ದಿನವೆಲ್ಲ ಕೊಲೆಗೆ ಗುರಿಯಾದ ಪರಿಸ್ಥಿತಿಯಲ್ಲಿ ಇದ್ದರು, ನಾನಾ ವಿಧವಾದ ಬಾಧೆಗಳಲ್ಲಿ ನಾವು ಹಾದು ಹೋಗ್ತಿದ್ರು. ಕರ್ತನ ವಾಕ್ಯ ಹೇಳ್ತದೆ, ಆದರೆ ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಎಲ್ಲಾ ವಿಷಯಗಳಲ್ಲಿ ಪೂರ್ಣ ಜಯಶಾಲಿ. ಕರ್ತನೆ, ಯಾವ ಮಟ್ಟಕ್ಕೆ ನಾವು ನೆಲಕಚ್ಚಿ ಬಿದ್ದರೂ ಕರ್ತನೆ ನೀನು ನಮ್ಮನ್ನು ಪರಿಪೂರ್ಣವಾಗಿ ತಿರುಗಿ ಉತ್ತಮೋತ್ತಮ ಸುಸ್ಥಿತಿಗೆ ಎಬ್ಬಿಸಿ ಸ್ಥಾಪಿಸುವುದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ವಿಜ್ಞಾಪನೆಗಳಲ್ಲಿ ನಾವು ಸುರಕ್ಷಿತವಾಗಿರುವುದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೆ, ನಿನ್ನೊಡನೆ ಗೂಡಿ ನಾವೂ ಸಹ ನಮ್ಮ ಜನರಿಗಾಗಿ ವಿಜ್ಞಾಪಿಸುವುದಕ್ಕೆ ನಮ್ಮನ್ನು ಬಲಪಡಿಸಿ ವಿಜ್ಞಾಪಿಸುವ ಪವಿತ್ರಾತ್ಮದಿಂದ ನಮ್ಮನ್ನು ತುಂಬಿಸು ಸ್ವಾಮಿ. ಈ ವಿಧದಲ್ಲಿ ಪ್ರಾರ್ಥಿಸೋದಕ್ಕಾಗಿ ಒಪ್ಪಿಸಿಕೊಡ್ತಂತ ಈ ಪ್ರಿಯರನ್ನು ಆಶೀರ್ವದಿಸಿ ಅಭಿಷೇಕಿಸಿರಿ. ನಿನಗೆ ಮಹಿಮೆ ಆಗಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.